16 ಮೆಂಬರ್ಸ್ಗೆ ಮಾಡಿರೋದು. ಮಶ್ರೂಮ್ಸ್ನ ಮ್ಯಾರಿನೇಟ್ ಮಾಡೋಕ್ಕೆ ಅರಶಿನ ಉಪ್ಪು ಎಲ್ಲ ಹಾಕ್ತಿದ್ದಾರೆ. ಅರಶಿನ ಉಪ್ಪು ಜೊತೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಹಾಕಿ ಚೆನ್ನಾಗಿ ಕಲಸಿ. ಎಷ್ಟು ನಿಮಿಷ ಇಡಬೇಕು? ಇದಕ್ಕೆ ಕರ್ಡ್ ಹಾಕಬೇಕು. ಸ್ವಲ್ಪ ಮೊಸರು ಚೆನ್ನಾಗಿ ಕಲಸಿ ಒಂದು 15 ನಿಮಿಷ ಮ್ಯಾರಿನೇಷನ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಪಲಾವ್ ಎಲೆ, ಶುಂಠಿ, ಜಾವಿತ್ರಿ, ಏಲಕ್ಕಿ, ಮೆಣಸು, ಕಸ್ತೂರಿ ಮೇಥಿ, ಸೋಂಪು, ಜೀರಿಗೆ, ಕಲ್ಲುವು, ಇದೇನಿದು ಕರಿ ಇಲೈಚಿ, ಕಪ್ಪೇಲಕ್ಕಿ. ಮಸಾಲೆಗೆ ಏನೇನು ರುಬ್ಬಬೇಕು ಅಂತ ಹೇಳ್ತೀವಿ ಇವಾಗ. ಆನಿಯನ್ನು ಎಷ್ಟು ತಗೊಂಡಿರೋದು? ಆನಿಯನ್ನು 4 ಆನಿಯನ್ನು, 10 ಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಪುದೀನ, ಒಂದು ಸ್ವಲ್ಪ ಕೊತ್ತಂಬರಿ, ಎಲ್ಲ ಮಸಾಲೆ ಜೊತೆಗೆ ಇದನ್ನು ಹಾಕ್ಬೇಕು. ಬಾಣಲಿಗೆ ಸ್ವಲ್ಪ ತುಪ್ಪ ಬಿಸಿ ಆದಮೇಲೆ ಇದು ಎಲ್ಲ ಗರಂ ಮಸಾಲ ಹಾಕಿ ಒಂದು ನಿಮಿಷ ಫ್ರೈ ಮಾಡಬೇಕು. ಲೋ ಫ್ಲೇಮಲ್ಲಿ ಮಾಡಿ ಚೆನ್ನಾಗಿ ಫ್ರೈ ಆಗಿ ಕಟ್ ಮಾಡಿರೋ ಈರುಳ್ಳಿ ಹಾಕೊಂಡು ಆನಿಯನ್ ಮಸಾಲೆ ಜೊತೆ ಚೆನ್ನಾಗಿ ಫ್ರೈ ಮಾಡಬೇಕು. ಆನಿಯನ್ ಹಾಕಿ 1 ನಿಮಿಷ ಫ್ರೈ ಮಾಡಾದ್ಮೇಲೆ ಚಿಲ್ಲೀಸ್ ಹಾಕಬೇಕು. ಮೆಣಸಿನ್ಕಾಯಿ ಜೊತೆ ಬೆಳ್ಳುಳ್ಳಿ ಕೂಡ ಹಾಕಬೇಕು. ಸ್ಮೆಲ್ ಬರ್ತಾ ಇದೆಯಾ? 30 ಸೆಕೆಂಡ್ಸ್ ಆದಮೇಲೆ ಪುದೀನ ಕೊತ್ತಂಬರಿನೂ ಹಾಕ್ಬಿಡ್ಬೇಕು. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಆಫ್ ಮಾಡಿ ಫುಲ್ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಬೇಕು. ಇದು ರುಬ್ಬಿರೋ ಮಸಾಲ ಎಲ್ಲ ಫ್ರೈ ಮಾಡಿ ರುಬ್ಕೊಂಡಿರೋದು ತಣ್ಣಗಾದ್ಮೇಲೆ ತುಪ್ಪ ಬಿಸಿ ಆದ್ಮೇಲೆ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ತುಪ್ಪ ಹಾಕ್ಕೊಂಡು ಪಲಾವ್ ಎಲೆ, ಜೀರಿಗೆ, ಚಕ್ಕೆ, ಲವಂಗ, ಮೊಗ್ಗು ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಮಸಾಲೆ ಎಲ್ಲ ಸ್ವಲ್ಪ ಫ್ರೈ ಆದ್ಮೇಲೆ 1-2 ಆನಿಯನ್ ಚೆನ್ನಾಗಿ ಫ್ರೈ ಆದ್ಮೇಲೆ ಮ್ಯಾರಿನೇಟ್ ಮಾಡಿರೋ ಮಶ್ರೂಮ್ ಹಾಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕು ಮಶ್ರೂಮ್ಸ್. ರುಬ್ಬಿರೋ ಮಸಾಲ ಹಾಕಿ ಇವಾಗ ಸ್ವಲ್ಪ ಫ್ರೈ ಮಾಡೋಣ. ಸ್ವಲ್ಪ ಕಲ್ಲುಪ್ಪು ಹಾಕ್ತಿದ್ದೀನಿ, ರುಚಿಗೆ ತಕ್ಕಷ್ಟು ಕಲ್ಲು. ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಕುದ್ಮೇಲೆ 1 ಪಾವ್ ಅಕ್ಕಿಗೆ 1.5 ನೀರು ಕುದ್ದಾದ್ಮೇಲೆ ನೆನೆಸ್ಕೊಂಡಿರೋ ಅಕ್ಕಿ ಹಾಕ್ಕೊಬೇಕು. ನೆನೆಸಿರೋ ಅಕ್ಕಿ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಕ್ಲೋಸ್. ಈ ಅದಕ್ಕೆ ಬಂದಾಗ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಲಿಡ್ನ ಕ್ಲೋಸ್ ಮಾಡಿ. ಇವಾಗ ಲಿಡ್ನ ಕ್ಲೋಸ್ ಮಾಡ್ತೀನಿ. ಒಂದು 10 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಕೆಳಗೆ ಒಂದು ಪ್ಯಾನ್ ಇಟ್ಟಿದ್ದೀವಿ. ಬ್ರೇಕ್ಫಾಸ್ಟಿಗೆ ಸ್ಟಾರ್ಟ್ ಮಾಡಿರೋದು, ಲಂಚ್ ಆಗ್ತಾ ಇದೆ. ಲಂಚ್ ಟೈಮು ಆಲ್ರೆಡಿ ಕ್ಲೋಸ್. ಸ್ವಲ್ಪ ಲೆಮನ್ ಜ್ಯೂಸ್ ಹಾಕ್ತಾ ಇದ್ದೀನಿ.